ಯೋಗೀಶ್ ಗೌಡ ಹತ್ಯೆ ಕೇಸ್ನಲ್ಲಿ ಕೋರ್ಟ್ ತೀರ್ಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ರಾಜ್ಯದ ಒಬ್ಬ ಶಾಸಕ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆಯಲ್ಲಿ ಶಿಕ್ಷೆ ಪ್ರಮಾಣ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಕಟ ಆಗುತ್ತೆ. ಈ ಸಂಬಂಧ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ರಾಜ್ಯದ ಒಬ್ಬ ಶಾಸಕ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೋರ್ಟ್ ಸತ್ಯ ಹೇಳಿದೆ. ಕಾಂಗ್ರೆಸ್ ಈ ಕೇಸನ್ನ ಮುಚ್ಚಿ ಹಾಕೋಕೆ ಪ್ರಯತ್ನವನ್ನ ಪಟ್ಟಿತ್ತು. ಆದರೆ ಸಿಬಿಐ ಕೊಟ್ಟ ಮೇಲೆ ಸತ್ಯ ಬಹಿರಂಗ ಆಗಿದೆ ಅಂತ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ಒಂದ್ ಕಡೆಯಲ್ಲಿ ನ್ಯಾಯಪೀಠದ ತೀರ್ಮಾನ ಅಥವಾ ಶಿಕ್ಷೆ ಪ್ರಮಾಣದತ್ತ ಎಲ್ಲರ ಚಿತ್ತ ಇದೆ. ವಿನಯ್ ಕುಲಕರ್ಣಿ ರಾಜ್ಯದ ಅವರು ಕೂಡ ಒಬ್ಬ ಶಾಸಕರು, ಹಿಂದೆ ಮಂತ್ರಿಗಳಾಗಿದ್ದವರು. ಯಾರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಇಬ್ಬರು ಅಪ್ರೂವರ್ ಆಗಿದ್ದಾರೆ. ಇಬ್ಬರು ಅವರು ಒಳ್ಳೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವ್ರ ಮಾತು ಕೇಳಿಕೊಂಡು, ವಿನಯ್ ಕುಲಕರ್ಣಿ ಮಾತು ಕೇಳಿಕೊಂಡು ನಾವು ಕೊಲೆ ಮಾಡಿದ್ರಿ, ಈಗ ನಮ್ಮ ತಪ್ಪಿನ ಅರಿವಾಗ್ತಾ ಇದೆ, ನಾವು ಅದರಿಂದ ಹೊರಬರ್ತಾ ಇದ್ದೀರಿ, ನಾವು ಇಲ್ಲ ಅಂದರೆ ಜೀವನ ಪೂರ್ತಿ ನಾವು ಚಿತ್ರಹಿಂಸೆ ಅನುಭವಿಸ್ಬೇಕಾಯ್ತು, ಹೊರಬರ್ತಾ ಇದ್ದೀರಿ ಅನ್ನೋ ಮಾತನ್ನು ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ರೋ ಅವರೇ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಒಂದು ಮೆಸೇಜು, ಇದು ಒಳ್ಳೆಯ ಒಂದು ಸಂದೇಶ ಹೋಗ್ತದೆ. ಯಾರ್ದೋ ಮಾತು ಕೇಳಿಕೊಂಡು, ರಾಜಕಾರಣಿಗಳ ಮಾತು ಕೇಳಿಕೊಂಡು ಕೊಲೆಗಳನ್ನು ಮಾಡಿದ್ರೆ ಯಾವ ಸ್ಥಿತಿ ಆಗುತ್ತೆ.